ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತು ಆಯುರ್ವೇದದಲ್ಲಿ ಹೇಳಿರುವ ಶ್ವಾಸ ಅಂದರೆ ಅಸ್ತಮಕ್ಕೆ ಮನೆಯಲ್ಲಿ ಯಾವ ತರ ಗಿಡಮೂಲಿಕೆಯಿಂದ ಗುಣಪಡಿಸಿಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಪುಷ್ಕರ ಮೂಲ ಶ್ವಾಸ ಅಂದರೆ ಅಸ್ತಮಕ್ಕೆ ಅದ್ಭುತವಾದ ಗಿಡಮೂಲಿಕೆಯಾಗಿದೆ. ಕನ್ನಡದಲ್ಲಿ ಇದನ್ನು ಪುಷ್ಕರ ಮೂಲ ಅಂತ ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ಎಲಿಕೆಂಪಸ್ ಅಂತ ಕರೀತಾರೆ. ಹಾಗೆ ಇದರ ಬೊಟಾನಿಕಲ್ ನೇಮ್ ಬಂದು ಇನುಲಾ ರೆಸಿಮೋಸಾ. ವೀಕ್ಷಕರೇ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ಆಗಲಿ ಅಥವಾ ಕನ್ನಡದಲ್ಲಾಗಲಿ ಇದರ ಹೆಸರು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಾವು ದ್ರವ್ಯವನ್ನು ತರುವಾಗ ಅಂದರೆ ಡ್ರಗ್ಸ್ ನಾವು ತರುವಾಗ ಇದರ ಹೆಸರು ಮತ್ತು ಇದರ ಪರಿಚಯ ಮುಖ್ಯವಾಗಿರುತ್ತದೆ. ಪುಷ್ಕರ ಮೂಲ ಇದು ಒಂದು ಮೂಲಿಕೆ ಸಸ್ಯ ಆಗಿದ್ದು ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುತ್ತದೆ ಮತ್ತು ಇದು 1.5 ರಿಂದ 2 ಮೀಟರ್ಗಳಷ್ಟು ಉದ್ದ ಬೆಳೆಯುತ್ತದೆ. ಇದರ ಯೂಸ್ಫುಲ್ ಪಾರ್ಟ್ ಅಂದರೆ ಔಷಧಿಗಳಿಗಾಗಿ ಉಪಯೋಗಿಸುವ ಭಾಗ ಯಾವುದಂತ ಹೇಳಿದ್ರೆ ಬೇರು. ನೋಡಿ ವೀಕ್ಷಕರೇ, ಇದು ಪುಷ್ಕರ ಮೂಲ ಔಷಧ ಗಿಡದ ಬೇರು. ಇದು ಒಂದು ಮೂಲಿಕೆ ಸಸ್ಯವಾಗಿದ್ದು ಇದರ ಬೇರನ್ನು ನಾವು ಔಷಧಿಗೋಸ್ಕರ ಉಪಯೋಗಿಸ್ತೇವೆ. ಇದರ ಬೇರು ಗಡ್ಡೆಯಾಗಿರ್ತದೆ, ಈ ಥರ ಗಡ್ಡೆಯಲ್ಲಿ ಇರ್ತದೆ. ನೋಡಿ ವೀಕ್ಷಕರೇ, ನಮಗೆ ಔಷಧಿ ಐಡೆಂಟಿಫಿಕೇಶನ್ ಮುಖ್ಯವಾಗಿರ್ತದೆ. ನಾವು ಮಾರ್ಕೆಟಿಂದ ತರುವಾಗ ಪುಷ್ಕರ ಮೂಲ ನಮಗೆ ಹೇಗಿರ್ತದೆ ಅಂತ ಗೊತ್ತಿರಬೇಕಾಗ್ತದೆ. ಅದರಿಂದ ಈ ಪುಷ್ಕರ ಮೂಲ ಅಂತ ಬೇರು ಈ ಥರ ಇರ್ತದೆ. ಪುಷ್ಕರ ಮೂಲದಿಂದ ಮನೆಯಲ್ಲಿ ಮಾಡಬಹುದಾದ ಪ್ರಿಪ್ರೇಷನ್ಸ್ ಯಾವುದಿಲ್ಲ ಅಂತ ಹೇಳಿದ್ರೆ ಪುಷ್ಕರ ಮೂಲ ಚೂರ್ಣ ಮತ್ತು ಪುಷ್ಕರ ಮೂಲ ಕೋತ. ನೋಡಿ ವೀಕ್ಷಕರೇ, ಪುಷ್ಕರ ಮೂಲ ಚೂರ್ಣವು ಈ ಥರವಿರ್ತದೆ. ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಸಿಗ್ತದೆ. ಇಲ್ಲಾದರೆ ನಮಗೆ ರೆಡಿಯಾಗಿ ಪುಷ್ಕರ ಮೂಲ ಚೂರ್ಣ ರೆಡಿಯಾಗಿ ಮಾರ್ಕೆಟಲ್ಲಿ ಸಿಗ್ತದೆ, ಅದು ಕೂಡ ತರಿಸ್ಕೊಳ್ಬೋದು. ಇದನ್ನು ನಾವು 1 ರಿಂದ 3 ಗ್ರಾಮಿನಷ್ಟು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೋದು. ಪುಷ್ಕರ ಮೂಲ ಚೂರ್ಣವನ್ನು ನಾವು 1 ರಿಂದ 3 ಗ್ರಾಮಿನಷ್ಟು ಜೇನುತುಪ್ಪದಲ್ಲಿ ಇಲ್ಲಾದರೆ ತುಪ್ಪದಲ್ಲಿ ಇಲ್ಲಾದರೆ ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ದಿನಕ್ಕೆ 3 ಸಲ ತಗೊಳ್ಬೋದು. ಪುಷ್ಕರ ಮೂಲ ಕಷಾಯವನ್ನು ಮಾಡುವಾಗ ಪುಷ್ಕರ ಮೂಲದ ಚೂರ್ಣವನ್ನು ಮಾಡ್ಕೊಳ್ಬೇಕು. ಒರಟಾದ ಚೂರ್ಣವನ್ನು ಮಾಡಿಕೊಂಡು ಒಂದು 20 ಗ್ರಾಮಿನಷ್ಟು ತೆಗೆದು ಅದಕ್ಕೆ ಅದರ 16 ಪಟ್ಟು ನೀರು ಹಾಕ್ಕೊಳ್ಬೇಕು. 16 ಪಟ್ಟು ನೀರು ಹಾಕಿದ ನಂತರ ಅದನ್ನು ಅದರ ಕಾಲು ಭಾಗದಷ್ಟು ಕುದಿಸಿ ನಾವು ಕಾಲು ಭಾಗದಕ್ಕೆ ತಂದು ನಿಲ್ಲಿಸ್ಕೊಳ್ಬೇಕು. ನಂತರ ಅದನ್ನು ಸೋಸ್ಕೊಳ್ಬೇಕು. ಈ ಸೋಸ್ಕೊಂಡ ದ್ರಾವಣವನ್ನು ನಾವು 40 ರಿಂದ 80 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ ತರ ಆಹಾರದ ನಂತರ ತಗೊಳ್ಬೇಕಾಗ್ತದೆ. ಪುಷ್ಕರ ಮೂಲ ಚೂರ್ಣ ಅಥವಾ ಪುಷ್ಕರ ಮೂಲ ಕೋತವನ್ನು ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಆಹಾರದ ನಂತರ ಕಂಟಿನ್ಯೂಸ್ ಆಗಿ 2 ತಿಂಗಳುಗಳ ಕಾಲ ತೆಗೆದುಕೊಂಡಲ್ಲಿ ಶ್ವಾಸ ರೋಗ ಅಥವಾ ದೀರ್ಘಕಾಲದ ಕೆಮ್ಮು ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಆಗ್ತದೆ. ಪುಷ್ಕರ ಮೂಲವು ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇದು ಬ್ರಾಂಕ್ಯೋಡೈಲೇಟರ್ ಆಗಿರುವುದರಿಂದ ಶ್ವಾಸಕೋಶಗಳು ಅಗಲವಾಗಲಿಕ್ಕೆ ಸಹಾಯ ಮಾಡ್ತದೆ. ಇದರಿಂದ ಅಸ್ತಮ ಪೇಷಂಟ್ನಲ್ಲಿ ಉಸಿರಾಡಲು ಸುಲಭವಾಗ್ತದೆ. ಅದೇ ರೀತಿ ಇದು ಉತ್ತಮವಾದ ಎಕ್ಸ್ಪೆಕ್ಟೋರೆಂಟ್ ಆಗಿದ್ದರಿಂದ ಕಫವನ್ನು ನೀರು ಮಾಡಿ ಹೊರಹಾಕಲು ಸಹಾಯ ಮಾಡ್ತದೆ. ಈ ಒಂದು ವಿಡಿಯೋದಿಂದ ಶ್ವಾಸ ರೋಗಿಗಳಿಗೆ ಅಂದರೆ ಅಸ್ತಮ ರೋಗಿಗಳಿಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳುತ್ತಾ ದಯವಿಟ್ಟು ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.